ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹುಸ್ಕೂರಮ್ಮ ಮದ್ದೂರಮ್ಮ ದೇವಿ ರಥೋತ್ಸವಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಒಂದು ರಥ ಇದು ತೇರು. ಸುತ್ತಮುತ್ತಲ ಗ್ರಾಮದಿಂದ ಸಾಕಷ್ಟು ತೇರುಗಳು ಇಲ್ಲಿಗೆ ಬರ್ತಾ ಇತ್ತು. ಆನೇಕಲ್ ತಾಲೂಕಿನ ಹೀಲಲಿಗೆ ಗ್ರಾಮದಲ್ಲಿ ಇದನ್ನು ತಯಾರು ಮಾಡಲಾಗಿತ್ತು. ಬಟ್ ಪ್ರತಿ ವರ್ಷ ಇದು ಬಹಳ ಸಂಪ್ರದಾಯಬದ್ಧವಾಗಿ ಬಹಳ ಜೋರಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಥರದ್ದು ಆಗಿರಲಿಲ್ಲ ಯಾವಾಗಲೂ ಕೂಡ. ಸ್ವಲ್ಪ ಯಾರೋ ಇದರಲ್ಲಿ ಈ ವಿಚಾರದಲ್ಲಿ ಯಾಮಾರಿದ್ದಾರೆ. 70ರಿಂದ 90 ಎತ್ತುಗಳನ್ನ ಬಳಸಿ ಇದನ್ನು ತರಲಾಗುತ್ತಿದ್ರು. ಅಷ್ಟು ಸುಲಭ ಅಲ್ಲ ತೇರನ್ನು ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಇತ್ತೀಚೆಗೆ ಈ ತೇರು ಕಟ್ಟೋರೆಲ್ಲ ಏನು ಮಾಡ್ತಾರೆ, ಯಾವ ಊರಿಗೆ ತೇರು ಬೇಕೋ ಅಲ್ಲೇ ಹೋಗಿ ತೇರು ಕಟ್ಬಿಡ್ತಾರೆ, ರಿಸ್ಕೇ ಬೇಡ ಅಂತ. ಇಲ್ಲಿಂದ ಈ ಊರಲ್ಲಿ ರೆಡಿ ಮಾಡ್ಕೊಂಡು ಆ ಊರಿಗೆ ತೊಗೊಂಡೋದು ಅಂತಂದ್ರೆ ವೆರಿ ಡೇಂಜರಸ್. ಅದು ನೋಡಿ, ಅದು ಎಡಕ್ಕೆ ಬಿದ್ದಿದೆ, ಬಲಕ್ಕೋ ಅಥವಾ ರೋಡ್ಗೋ ಏನಾದರೂ ಬಿದ್ದಿದ್ರೆ ಏನು ಗತಿ. ಅದು ತುಂಬ ತೂಕ ಇರುತ್ತೆ. ಎಲ್ಲ ಮರದ ಪಟ್ಟಿಗಳನ್ನ ಜೋಡಿಸಿ ಕಟ್ಟಿ ಮಾಡಿರ್ತಕ್ಕಂಥ ತೇರದು. ಎಷ್ಟು ದಿನಗಳ ಎಷ್ಟು ಜನರ ಪರಿಶ್ರಮ ಒಂದು ಕ್ಷಣಕ್ಕೆ ಹಾಳಾಗೋಯ್ತು ನೋಡಿ. ಹುಸ್ಕೂರು ಮದ್ದೂರಮ್ಮ ದೇವಿಯ ಜಾತ್ರೆಗೆ ಅಂತ ಹೀಲಲಿಗೆ ಗ್ರಾಮದಿಂದ ತೇರನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ರಥವನ್ನು ಕಟ್ಟುವ ಜನ ಅಲ್ಲಿದ್ದಾರೆ. ಹಾಗಾಗಿ ಹೀಲಲಿಗೆ ಗ್ರಾಮದವ್ರಿಗೆ ಆರ್ಡರ್ ಕೊಟ್ಟಿದ್ರು, ಅವರು ರಥ ಕಟ್ಟಿ ಅದಕ್ಕೆ ಸಿಂಗಾರ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಹುಸ್ಕೂರಿಗೆ ತರಬೇಕಾಗಿತ್ತು. ಸುಮಾರು 70ರಿಂದ 90 ಎತ್ತುಗಳನ್ನು ಬಳಸಿ ಟ್ರ್ಯಾಕ್ಟರ್ ಮುಖಾಂತರ ಇದನ್ನು ತರಲಾಗುತ್ತೆ. ಅದು ಫಾಸ್ಟಾಗಿ ತರೋದಲ್ಲ, ತುಂಬ ನಿಧಾನಕ್ಕೆ ತರ್ತಾರೆ. ಮೋಸ್ಟ್ಲಿ ಅದರ ಚಕ್ರ ಎಲ್ಲ ಹಳ್ಳ ಗಿಳ್ಳಕ್ಕೆ ಒಂದು ಸೈಡ್ ಬಿದ್ದಿದೆ. ಹಾಗಾಗಿ ಅದು ಇನ್ಬ್ಯಾಲೆನ್ಸ್ ಆಗಿ ಲೆಫ್ಟ್ಗೆ ಬಿದ್ದಿರ್ತಕ್ಕಂಥದ್ದು.